ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆ ದೇಶಾದ್ಯಂತ ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈ ಒಂದು ನೀಟ್ ಪರೀಕ್ಷೆಯನ್ನು ಈ ಬಾರಿ ಅಂದರೆ 2026 ಮತ್ತು 27ನೇ ಸಾಲಿನ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದೆ. ಮೇ 3ರಂದು ದೇಶಾದ್ಯಂತ ನಡೆದಿತ್ತು ಈ ಒಂದು ನೀಟ್ ಪರೀಕ್ಷೆ ಬರೆದಿದ್ದಂತಹ 22.79 ಲಕ್ಷ ವಿದ್ಯಾರ್ಥಿಗಳು ಈ ಸಾಲಿನಲ್ಲಿ 2026 ಮತ್ತು 27ನೇ ಸಾಲಿನಲ್ಲಿ 22.79 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ರಾಜಸ್ಥಾನದಲ್ಲಿ ಈ ಒಂದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದಂಥ ಹಿನ್ನೆಲೆ ಈ ಬಾರಿ ಏನು ಇಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಬರೆದಿದ್ರು, ಇಷ್ಟೂ ಜನರ ಒಂದು ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತೊಮ್ಮೆ ಪರೀಕ್ಷೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ನೀಟ್ ಪರೀಕ್ಷೆ ಹೊಸ ದಿನಾಂಕ ಶೀಘ್ರದಲ್ಲೇ ಪ್ರಕಟ ಆಗುತ್ತೆ. ಒಂದು ರೀತಿಯಲ್ಲಿ ಚೆನ್ನಾಗಿ ಓದಿಕೊಂಡು ಸಿದ್ಧರಾಗಿ ಕನಸುಗಳನ್ನು ಕಂಡಿದ್ದಂತಹ ವಿದ್ಯಾರ್ಥಿಗಳಿಗೆ ಅವರ ಕನಸುಗಳಿಗೆ ತಣ್ಣೀರೆರಚುವಂತಹ ಕೆಲಸವನ್ನು ಈ ಒಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮಾಡಿರುವಂಥದ್ದು. ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಈ ಬಾರಿ 22.79 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ರಾಜಸ್ಥಾನದ ಸೀಕರ್ನಲ್ಲಿ ಈ ಒಂದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅನ್ನುವಂಥ ಮಾಹಿತಿ ಬಂದಂತ ಹಿನ್ನೆಲೆ ಈ ಬಾರಿಯ ಈ ಸಾಲಿನ ನೀಟ್ ಪರೀಕ್ಷೆಯನ್ನು ದೇಶಾದ್ಯಂತ 22.79 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ರು. ಬಹಳ ಸುಲಭದ ಪರೀಕ್ಷೆ ಅಲ್ಲ ನೀಟ್ ಪರೀಕ್ಷೆ. ಮೆಡಿಕಲ್ ಲೈನ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಲೇಬೇಕಾಗತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಬಹಳ ಶ್ರಮ ವಹಿಸಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆ ಬರೆದಿರ್ತಾರೆ. ಮೇ 3ನೇ ತಾರೀಕು ಈ ಬಾರಿಯ ನೀಟ್ ಪರೀಕ್ಷೆ ಆಗಿತ್ತು. ಮೆಡಿಕಲ್ ಲೈನ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಬರೆಯಲೇಬೇಕಾದಂಥ ಪರೀಕ್ಷೆ ಇದು. ಎಲ್ಲ ಒತ್ತಡಗಳ ಮಧ್ಯ ಶ್ರಮ ವಹಿಸಿ ಓದಿ ಬರೆದಿರ್ತಾರೆ ಎಕ್ಸಾಮಿನೇಷನ್ಸ್ನ. ಇಡೀ ದೇಶದಲ್ಲಾದಂತಹ ಪರೀಕ್ಷೆ ಇದು. ಆದರೆ ಯಾವುದೋ ಒಂದು ರಾಜ್ಯದಲ್ಲಿ ಆ ರಾಜ್ಯದ ಭಾಗದಲ್ಲಿ ಆದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆ ಇಡೀ ದೇಶದ ನೀಟ್ ಎಕ್ಸಾಮ್ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಬಿಸಿ ತಟ್ಟಿದೆ. ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಬಿಟ್ಟಿದೆ ಅನ್ನುವಂತಹ ಕಾರಣಕ್ಕೆ ಈ ಬಾರಿ ಬರೆದಂತಹ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿಬಿಟ್ಟಿದೆ. ಇದು ಒಂದೇ ರೀತಿಯಲ್ಲಿ ನಿರಾಶಾದಾಯಕವಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ. ಪಾಪ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೆದಿರ್ತಾರೆ. ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥದ್ದಿರುತ್ತೆ. ಮೋರ್ ಓವರ್ ಆ ಫೀಸ್ ಏನು ಕಟ್ಟಿರ್ತಾರಲ್ಲ ಎಕ್ಸಾಮಿನೇಷನ್ಗೆ, ಅದು ರೀಫಂಡ್ ಆಗಲ್ಲ. ಅದನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ನಾನು. ಎಕ್ಸಾಮಿನೇಷನ್ ಫೀ ರೀಫಂಡ್ ಆಗಲ್ಲ, ಮತ್ತೆ ಎಕ್ಸಾಮಿನೇಷನ್ ಫೀ ಕಟ್ಟಬೇಕಾಗತ್ತೆ ವಿದ್ಯಾರ್ಥಿಗಳು. ಮತ್ತೊಮ್ಮೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ಮತ್ತೊಂದು ದಿನಾಂಕವನ್ನು ಏನು ನಿಗದಿ ಮಾಡುತ್ತೆ ಪರೀಕ್ಷಾ ಸಂಸ್ಥೆ, ಅದಕ್ಕೆ ಮತ್ತೆ ಎಕ್ಸಾಮ್ ಬರೆಯಬೇಕಾಗತ್ತೆ ನೀಟ್ ವಿದ್ಯಾರ್ಥಿಗಳು. ಕೇಂದ್ರದ ವಿರುದ್ಧ ಈಗ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ, ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದೆ ಕೇಂದ್ರ ಸರ್ಕಾರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಚೂರು ಜವಾಬ್ದಾರಿ ಬೇಡವೇನ್ರಿ? ಹೆಂಗ್ ಲೀಕ್ ಆಗಕ್ ಸಾಧ್ಯ? ಸಮಥಿಂಗ್ ವಾಸ್ ನಾಟ್ ಓಕೆ. ಹೆಂಗ್ ಲೀಕ್ ಆಯ್ತು ಪೇಪರ್? ಈಗ ತನಿಖೆ ಆಗಬೇಕಿದ್ದರು. ಇಷ್ಟು ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ಅನ್ನು ತಾವು ಗೌಪ್ಯವಾಗಿ ಇಡಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ವೆಬ್ಸೈಟ್ಗಳು ಏನು ಕೆಲಸ ಮಾಡ್ತಾ ಇದೆ? ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟು
ಪರೀಕ್ಷೆಗೆ ಹೋದಂಥ ದಿವಸ ವಿದ್ಯಾರ್ಥಿಗಳ ಮುಂದೆ ಕೊಡಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಹೇಳ್ಕೊಳ್ಳೋಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಸೋ ಕಾಲ್ಡ್ ನೀಟ್ ಎಕ್ಸಾಮ್. ಏನಿದೆ ನೀಟ್ಗೆ ಗಾಂಭೀರ್ಯ? ಎಷ್ಟು ಕಷ್ಟಪಟ್ಟು ಓದಬೇಕು ವಿದ್ಯಾರ್ಥಿಗಳು. ಹೆಂಗ್ ಕ್ವೆಶ್ಚನ್ ಪೇಪರ್ ಲೀಕ್ ಆಯಿತು ಅಂತ ಈಗ ಸಿಬಿಐನಿಂದ ತನಿಖೆ ಚುರುಕಾಗಿದೆ. ರಾಜಸ್ಥಾನದ ಸೀಕರ್ನಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು. ಹೇಗೆ ಲೀಕ್ ಆಯಿತು ಅನ್ನುವಂಥ ಕಾರಣಕ್ಕೆ ಈಗ ಕೇಂದ್ರದ ತನಿಖಾ ಸಂಸ್ಥೆ ಸಿಬಿಐ ಇದರ ತನಿಖೆಯನ್ನು ಚುರುಕುಗೊಳಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ದೊಡ್ಡ ಮಾಫಿಯಾ ಕೆಲಸ ಮಾಡಿದೆ, ದೊಡ್ಡದೊಂದು ಗ್ಯಾಂಗ್ ಕೆಲಸ ಮಾಡಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಏನಿದು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದ್ದು ರಾಜಸ್ಥಾನದ ಸೀಕರ್ನಲ್ಲಿ. ಆದರೆ ಈ ಒಂದು ಮಾಫಿಯಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಬರೀ ರಾಜಸ್ಥಾನಕ್ಕೆ ಮಾತ್ರ ಇದು ಸೀಮಿತವಾಗಿಲ್ಲ. ಅಲ್ಲಿಂದ ಬೇರೆ 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 ಕಡೆಗೆ ಹಲವು ರಾಜ್ಯಗಳಿಗೆ ರವಾನೆಯಾಗಿದೆ ಥ್ರೂ ಸೋಷಿಯಲ್ ಮೀಡಿಯಾ, ದಟ್ಟು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್. ಹಲವು ಪ್ಲಾಟ್ಫಾರ್ಮ್ಗಳ ಮುಖಾಂತರ, ಪ್ರಮುಖವಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ನಮ್ಮ ಸ್ಕ್ರೀನ್ನಲ್ಲಿ ನೋಡಬಹುದು ನೀವು. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಮುಖಾಂತರ ಹಲವು ರಾಜ್ಯಗಳಿಗೆ ರಾಜಸ್ಥಾನದಿಂದ ರವಾನೆ ಆಯಿತು. ರಾಜಸ್ಥಾನ, ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆಯಾಗಿದೆ ನೀಟ್ ಕ್ವೆಶ್ಚನ್ ಪೇಪರ್. ದೊಡ್ಡ ಮಾಫಿಯಾ ಕೆಲಸ ಮಾಡಿದೆ ಇದರ ಹಿಂದೆ. ಪ್ರಶ್ನೆ ಪತ್ರಿಕೆ 10 ಕಾಪಿಗಳು, 10 ಕಾಪೀಸ್ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆಯಾಗಿದೆ. ಈಗ ಸಿಬಿಐ ಇದರ ತನಿಖೆಯನ್ನು ಕೈಗೆತ್ತಿಕೊಂಡಿದೆ, ಚುರುಕುಗೊಳಿಸಿದೆ. ಕೆಲವರ ಬಂಧನ ಆಗಿದೆ ಈ ವಿಚಾರದಲ್ಲಿ. ಅವರಿಂದ ಬಾಯಿ ಬಿಡಿಸಬೇಕು. ಅವರ ಕೈಗೆ ಹೆಂಗೆ ಸಿಕ್ತು, ಯಾವ ಮೂಲದಿಂದ ಸಿಕ್ತು, ಅದಾದ ಮೇಲೆ ಇನ್ಯಾವ ಮೂಲಗಳಿಗೆ ಅವರು ಕಳುಹಿಸಿಕೊಟ್ರು, ಅಲ್ಲಿ ಕೇಳಿದ್ದಂಥವ್ರು ಯಾರು, ದುಡ್ಡಿನ ವ್ಯವಹಾರ ಎಷ್ಟರ ಮಟ್ಟಕ್ಕೆ ನಡೆದಿದೆ, ಇದರಲ್ಲಿ ಇನ್ಯಾರದ್ದಾದರೂ ಶಾಮೀಲಿದೆಯಾ, ಈ ಒಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯವ್ರದೇ ಇನ್ವಾಲ್ವ್ಮೆಂಟ್ ಇದೆಯಾ, ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇದೆಯಾ, ಯಾರ್ದಾದ್ರೂ ಪ್ರಭಾವಿಗಳ ಇನ್ವಾಲ್ವ್ಮೆಂಟ್ ಇದೆಯಾ, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಅಷ್ಟು ಸುಲಭವಾದಂತಹ ಸಣ್ಣದಾದಂತಹ ಒಂದು ಘಟನೆ ಇದಲ್ಲ. ಇಷ್ಟು ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಿರುವಂಥದ್ದು. ಮತ್ತೆ ಪ್ರಿಪೇರ್ ಆಗಬೇಕವರು. ಹೂ ನೋಸ್ ಮುಂದಿನ ಕ್ವೆಶ್ಚನ್ ಪೇಪರ್ ಹೆಂಗಿರುತ್ತೆ ಅಂತ. ಮತ್ತೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕು, ಅದಕ್ಕೆ ದುಡ್ಡು ಹೊಂದಿಸ್ಬೇಕು, ಮತ್ತೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಮತ್ತೆ ಫೇಸ್ ಮಾಡಬೇಕು. ಮತ್ತೊಮ್ಮೆ ಇಂಥದ್ದು ಆಗಲ್ಲ ಅಂತ ನೀವೇನು ಅಶ್ಯೂರೆನ್ಸ್ ಕೊಡ್ತೀರಾ? ಪರೀಕ್ಷಾ ಸಂಸ್ಥೆಯವರು ನೆಟ್ಟಿಗೊಂದು ಎಕ್ಸಾಮ್ ನಡೆಸಕ್ಕಾಗಿಲ್ಲ. ಕೇಂದ್ರದ ಪರೀಕ್ಷಾ ಸಂಸ್ಥೆ ಅದರ ಅವಸ್ಥೆ ಇದು.